ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದೇವೆ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಸಮಾವೇಶದಲ್ಲಿ ಹೇಳಿದಂತೆ ಮಾಡಿದ್ದೇವೆ, ಆದರೆ ಕೋರ್ಟ್ನಲ್ಲಿ ಈ ವಿಚಾರ ಇದೆ. ಈಗ 15% ಒಳಗೆ ಆಗಬೇಕು ಅನ್ನುವ ಚರ್ಚೆ ಇದೆ. ಮೀಸಲಾತಿ ಕೊಡೋದು ಕಾಂಗ್ರೆಸ್ನ ಆಸ್ತಿ, ನಾವೆಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತೇವೆ, ಗೌರವಿಸ್ತೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ನಲ್ಲಿರುವಂಥ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಬಟ್ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ನಿಭಾಯಿಸಿದೆ ಅಂತ ಹೇಳಿದ್ದಾರೆ. ಬರೀ ಮೇಲ್ಗಡೆ ಇರೋರು ಲೀಡರ್ ಅಂತ ನೀವು ತಿಳ್ಕೊಳಕ್ ಹೋಗ್ಬಿಡಿ. ನಾನು ಬೇರೆಗಡೆಯವರು ಲೀಡರ್ ಅಂತ ನಾನು ಅನ್ಕೊಂಡೇ ಇಲ್ಲ. ನಾನು ಸುಮ್ಮನೆ ಸ್ಟೇಜಲ್ಲಿ ಜಾಗ ಇದೆ ಅಂತ ಮೇಲಿದೆ. ನೀವು ಮೇಲ್ಗಡೆ ಇರೋರು ಎಷ್ಟು ಮುಖ್ಯನೋ ಕೆಳಗಡೆ ಇರೋರು ಅಷ್ಟು ಮುಖ್ಯ. ಕೆಳಗಡೆಯವರು ಇದ್ರೇನೆ ಮೇಲ್ಗಡೆ ಇರೋರು. ಕೆಳಗಡೆಯವರು ಇಲ್ಲ ಅಂತ ಅಂದ್ರೆ ಮೇಲ್ಗಡೆ ಇರೋಕ್ಕೆ ಈ ಸ್ಟೇಜ್ಗೆ ಗೌರವನೇ ಇರುವುದಿಲ್ಲ. ಯಾರು ಕೇಳ್ತಾರೆ? ಜನ ಇಲ್ಲ ಅಂತ ಅಂದ್ರೆ ಬರೀ ಖಾಲಿ ಇದಕ್ಕೆ ಭಾಷಣ ಮಾಡ್ತಾರ? ಈ ಸಭೆಗೆ ಗೌರವ ತರೋರು ನೀವೇನೆ, ಈ ಸಭೆಗೆ ಏನಾದ್ರು ಬೂಸ್ಟರ್ ತರೋರು ನೀವೇನೆ. ಅದರಿಂದ ನೀವ್ಯಾರು ನಾನು ಕಡಿಮೆ, ನನ್ನ ಕೈಲಿ ಏನು ಆಗೋದಿಲ್ವೇನೋ, ಬರೀ ಡಿ ಕೆ ಬೇರೆಯವ್ರು ಮಾತ್ರ ಇಲ್ಲಿ ಸ್ಟೇಜ್ ಮೇಲೆ ಕುಂಡ್ರಿಸವ್ರೆ, ಮುನಿಯಪ್ಪನವ್ರು ಬೇರೆಯವ್ರು ಮಾತ್ರ ಕುಂಡ್ರಿಸವ್ರೆ, ನಮ್ಮ ಆಂಜನೇಯ ಮೇಲ್ಗಡೆ ಕುಂಡ್ಬಿಟ್ಟು ಅನ್ನೋದು ಬೇಡ. ಡಿ ವಿ ಜಿಯವ್ರು ಏನು ಹೇಳ್ತಾರೆ? ನಾನು ಮಮ್ಮಾಡ ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಗುದು ಮಂಕುತಿಮ್ಮ ಅಂತ. ಈ ದೇಹದ ಜಗದ ಗುಡಿಯಲ್ಲಿ ಕೆಳಗಡೆ ಇರೋನ್ಗೂ ಅವಕಾಶ ಇದೆ, ಮೇಲ್ಗಡೆ ಇರೋ ಅವಕಾಶ ಇದೆ, ಕೆಳಗಡೆ ಕೂತಿರೋನ್ಗೂ ಅವಕಾಶ ಇದೆ, ಹೊರಗಡೆ ಕಾಯ್ಕೊಂಡಿರೋನ್ಗೂ ಅವಕಾಶ ಇದೆ. ಸೊ ಅದಕ್ಕೆ ನಾನು ಇವತ್ತು ಅನೇಕ ನಾಯಕರುಗಳನ್ನ, ನಮ್ಮ ಹೆಣ್ಮಗಳು ಇಲ್ಲೆಲ್ಲ ಕೂತಿದ್ದಲ್ಲ, ಇಲ್ಲೆಲ್ಲ ಶುಭ ಕೆಳಗಡೆ ಕೂತವಳೆ, ಅವಳು ಕಂಟ್ರೋಲ್ ರೂಮು. ಏನ್ ಕಂಟ್ರೋಲ್ ರೂಮು? ನೀನು ರಿಸೆಪ್ಷನ್ ಮಾಡೋ ಕೆಲಸ? ನೋ, ರಿಸೆಪ್ಷನ್ ಅಲ್ಲ ಅವಳ ಕೆಲಸ. ಒಬ್ಬ KPCC ಆಫೀಸ್ ಬೇರೆ ಏನ್ ಕೆಲಸ ಮಾಡ್ತಾರೆ ಆ ಕೆಲಸ ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಅದರಿಂದ ಯಾರು ನಾವು ಕೀಳು ಭಾವನೆಯಿಂದ ಯಾರನ್ನು ಕೂಡ ಕಾರ್ಯಕರ್ತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಲ್ಲರನ್ನೂ ಕರೆಸಿ ಇಲ್ಲಿ ಕುಂಡ್ರಿಸ್ಕೊಂಡು ಟ್ರೈಬಲ್ಸ್ಗೆ, ಲೆಫ್ಟ್ಗೆ, ರೈಟ್ಗೆ, ಲಂಬಾಣಿಗೆ, ಬೋವಿಗೆ ಎಲ್ಲರಿಗೂ ಕೂಡ ನಾನಿಲ್ಲಿ ಸುಮಾರು ಒಂದು 20 ಜನಕ್ಕೆ ಮಾತಾಡಿಸಿ, ಬೇರೆ ನಾಯಕರುಗಳಿಗೂ ಮಾತಾಡಿಸಿ, ಯಾರ್ಯಾರಲ್ಲಿ ಯಾವ್ಯಾವ ನಾಯಕತ್ವ ಗುಣವನ್ನ, ಅಂಬೇಡ್ಕರ್ ಅವರ ಆಚಾರ ವಿಚಾರವನ್ನ ಯಾವ ರೀತಿ ಪ್ರಚಾರ ಮಾಡಲಿಕ್ಕೆ ಶಕ್ತಿ ಇದೆ ಅಂತೇಳಿ ನಾನು ಕೂಡ ಪ್ರಯತ್ನ ಮಾಡಿ, ನಾನು ಕೂತ್ಕೊಂಡು ಶಾಂತಿಯಿಂದ ನಾವೆಲ್ಲ ಕೂತ್ಕೊಂಡು, ಸುದರ್ಶನ್ ಅವರು ಅದು ಹೇಳಿದ್ರು, ಲೆಟ್ ಅಸ್ ಗಿವ್ ಆಪರ್ಚುನಿಟಿ ಟು ಅದರ್ಸ್, ಬೇರೆಯವ್ರಿಗೆ ಅಂತೇಳಿ. ಸೊ ಅದನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಯಾರು BJPಯವರು ಮಾಡಕ್ಕೆ ಆಗದೆ ಹೋದಂಥ ಕೆಲಸ, ಇಂಟರ್ನಲ್ ರಿಸರ್ವೇಷನ್ನ ಕೊಡ್ತೀವಿ ಅಂತೇಳಿ ನಮ್ಮ ಬದ್ಧತೆಯನ್ನ ಕಾಂಗ್ರೆಸ್ ಸರ್ಕಾರ ತೋರಿಸಿದೆ. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ವಿ ಆರ್ ಕಮಿಟೆಡ್. ಏನು ನಾವು ನಮ್ಮ ಪಕ್ಷ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ನಾವು ಚಿತ್ರದುರ್ಗದಲ್ಲಿ ಏನು ಘೋಷಣೆ ಮಾಡಿದ್ದೋ ಆ ಘೋಷಣೆ ನಾವು ಮಾಡಿದ್ದೇವೆ, 6-6-5 ಅಂತ. ಆದರೆ ಕೋರ್ಟ್ನಲ್ಲಿ ಅದನ್ನ 15ಕ್ಕೆ ಸೀಮಿತ ಮಾಡಬೇಕು ಅಂತ ಇದ್ದೇವೆ. ಆದರೆ ನಾನು ನಿಮ್ಗೆಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. BJPಯವರು ಬೇರೆಯವರು ಬೇರೆ ಬೇರೆ ರೀತಿ ದಿಕ್ಕು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮಗೆ ಎಲ್ಲರೂ ಒಂದೇ. ಯಾರು ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದ್ದೀರಿ, ಯಾರು ರಿಸರ್ವೇಷನ್ ಸೇರಿದ್ದೀರಿ, ವರ್ಷ ಇರ್ಬೋದು, ಅಲೆಮಾರಿಗಳಿರ್ಬೋದು, ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿಗಳಿರ್ಬೋದು, ಬೋವಿಗಳಿರ್ಬೋದು, ಎಷ್ಟು ನೂರಾರು ಸಮುದಾಯಗಳಿದೆ, ಅದೆಲ್ಲ ನಮಗೆ ಒಂದು ಈ ಹಸ್ತದ ಒಳಗಡೆ ಇದೆ. ಈ ಹಸ್ತನೇ ಅವ್ರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಅದರಿಂದ ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಯಾರೋ ಅದನ್ನ ಎತ್ಕಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ತೆಗೆದುಕೊಂಡಂಥ ನಿರ್ಧಾರ, ಅವತ್ತೇನು ಸದಾಶಿವ ಆಯೋಗ ನಾವೇನು ರಚನೆ ಮಾಡ್ದೋ ಅದು ಕೂಡ ಇವತ್ತು ಸದಾಶಿವ ಆಯೋಗ ಪ್ರಾರಂಭ ಮಾಡಿ ಅದಕ್ಕೆ ಹೊಸ ರೂಪ ಸಿಗದೆ ಇರ್ಬೋದು,